ಬಹುದಿನಗಳ ಕಷ್ಟಗಳಿಗೆ ಯಲ್ಲಮ್ಮ ತಾಯಿಯ ಕೃಪೆಯಿಂದ ಸಂಪೂರ್ಣ ಪರಿಹಾರ. ಬೇಡಿ ಬಂದ ಭಕ್ತರಿಗೆ ದರ್ಶನ ನೀಡಿ ಕಷ್ಟಗಳಿಗೆ ಪರಿಹಾರ ನೀಡುವ ಜಗನ್ಮಾತೆ ಯಲ್ಲಮ್ಮ ತಾಯಿ. ಹುಣಸೂರು ತಾಲೂಕಿನ ಹನಗೋಡು ಹೋಬಳಿಯ ಲಕ್ಷ್ಮೀಪುರ ಗ್ರಾಮದ ಹೊರವಲಯ ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವ ಯಲ್ಲಮ್ಮ ತಾಯಿಯ ಪವಾಡ ಅಪಾರ ಹೌದು. ಈಗಾಗಲೇ ಸಾವಿರಾರು ಭಕ್ತರು ಭೇಟಿ ನೀಡಿ ಒಳಿತನ್ನು ಕಂಡು ತಮ್ಮ ಕಷ್ಟಗಳನ್ನು ದೂರ ಮಾಡಿಕೊಂಡು ನೆಮ್ಮದಿಯ ಜೀವನ ಸಾಗಿಸುವ ಮೂಲಕ ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಪ್ರತಿದಿನ ನೂರಾರು ಭಕ್ತರು ಬಂದು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಬೇಡಿಕೊಂಡು ಹೋಗುತ್ತಾರೆ. ಹಾಗೆ ಬೇಡಿಕೊಂಡು ಹೋದ ಭಕ್ತರಿಗೆ 1-2 ದಿನಗಳಲ್ಲಿ ಬೇಡಿದ ಕೋರಿಕೆ ಈಡೇರಿಸುವ ಯಲ್ಲಮ್ಮ ತಾಯಿ ನೊಂದವರ ಬಾಳಲ್ಲಿ ಬೆಳಕು ಮೂಡಿಸುತ್ತಾಳೆ. ಇಲ್ಲಿ ಹೊಡೆಯುವ ಒಂದು ತಡೆಯ ಮೂಲಕ ಸರ್ವ ಸಂಕಷ್ಟಗಳಿಗೆ ಪರಿಹಾರ ಸಿಗುತ್ತದೆ. ಅಷ್ಟೇ ಅಲ್ಲದೆ ಮಾಟ ಮಂತ್ರ, ವಾಮಾಚಾರ, ಮಾಂತ್ರಿಕ ಶಕ್ತಿ ಪ್ರಯೋಗ ಎಂಥದೇ ಸಮಸ್ಯೆ ಇದ್ದರೂ ನಿವಾರಣೆ ಮಾಡುತ್ತಾರೆ. ಮಂತ್ರವಿದ್ಯೆ, ದೃಷ್ಟಿದೋಷ, ಮಾಂತ್ರಿಕ ಶಕ್ತಿ ಪ್ರಯೋಗ ಸಮಸ್ಯೆಗಳಿಗೆ 100% ಪರಿಹಾರ ನೀಡುತ್ತಾರೆ. ಇಷ್ಟೊಂದು ಪವಾಡ ಇರುವ ಈ ಕ್ಷೇತ್ರಕ್ಕೆ ಹೋಗುವುದು ಹೇಗೆ ಅಂದರೆ, ಮೈಸೂರಿನಿಂದ ಮಡಿಕೇರಿ ಮಾರ್ಗವಾಗಿ ಬಂದರೆ ಹುಣಸೂರು ಸಿಗುತ್ತದೆ. ಹುಣಸೂರಿನಿಂದ ಹನಗೋಡು ಮಾರ್ಗವಾಗಿ ಹೊರಟರೆ ತಟ್ಟೆಕೆರೆ ಹೊಸಕೋಟೆ ಗೇಟ್ ಇಂದ ಎಡಕ್ಕೆ ತಿರುಗಿ 2-3 ಕಿಲೋಮೀಟರ್ ಹೋದರೆ ಕೊಡ್ಲೂರು ಲಕ್ಷ್ಮೀಪುರ ಸಿಗುತ್ತದೆ. ಅಲ್ಲಿ ಗ್ರಾಮದವರ ವಲಯದಲ್ಲಿ ಪ್ರಕೃತಿಯ ಮಡಿಲಲ್ಲಿ ಯಲ್ಲಮ್ಮ ತಾಯಿ ನೆಲೆಸಿದ್ದು ಇಷ್ಟಾರ್ಥ ಸಿದ್ಧಿಗಾಗಿ ಬೇಡಿ ಬರುವ ಭಕ್ತರ ಕಷ್ಟಗಳನ್ನು ನಿವಾರಿಸಿ ಸುಖ, ಶಾಂತಿ, ನೆಮ್ಮದಿ ಕರುಣಿಸುತ್ತಾಳೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9902858634 ಅಥವಾ 7483084623. ಯೂಟ್ಯೂಬ್ನಲ್ಲಿ ನೋಡಿ ಎಲ್ಲರಿಗೂ ನನ್ನ ಕಷ್ಟ ಕಾರ್ಯಗಳೆಲ್ಲ ಒಳ್ಳೆಯದಾಯಿತು ಅಂತ ಇದ್ದರು. ಅದಕ್ಕೆ ನಾನು ಕೂಡ ಇಲ್ಲಿ ಬರಬೇಕು ಅಂತ ಅಂದ್ಬಿಟ್ಟು ತುಂಬ ಕುತೂಹಲ ಇತ್ತು. ಆದರೆ ನಾನು ಡ್ಯೂಟಿ ನಡುವೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಹೋದ ವಾರ ಏನೇ ಕಷ್ಟ ಆಗಲಿ ನಾನು ತಾಯಿ ಹೋಗಲೇಬೇಕು, ನನಗೆ ನನ್ನ ಕಷ್ಟ ಪರಿಹಾರ ಆಗಬೇಕು ಅಂತಂದ್ಬಿಟ್ಟು ನಾನು ಬಂದು 5 ವಾರ ಬನ್ನಿ ಅಂತ ಹೇಳಿದ್ದಾರೆ. ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು ನಾನು ನಂಬ್ಕೊಂಡಿದ್ದೀನಿ. ತಾಯಿಯ ಸಂಪೂರ್ಣವಾಗಿ ನಂಬ್ಕೊಂಡಿದ್ದೀನಿ. ನೀವು ಲಾಸ್ಟ್ ವಾರ ಬಂದಿದ್ರಲ್ಲ ಸರ್, ಏನಾರು ಒಳ್ಳೇದಾಗಿದೆಯಾ? ಹೌದು, ಒಳ್ಳೆಯದಾಗಿದೆ. ಗುಡ್ ನ್ಯೂಸ್ ಬಂದಿದೆ. ಇನ್ನು 5 ವಾರ ಮುಗಿದ ನಂತರ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನಾನು ತಾಯಿ ನಮ್ಮ ಮಿಸಸ್ ಸ್ವಲ್ಪ ಸೋಂಕಿತರಾಗ್ಬಿಟ್ಟು ಬೇಕರಿ ಕಷ್ಟ ಇತ್ತು. ಲಾಕ್ಡೌನಲ್ಲಿ ಭೂಮಿ ಕರ್ಕೋಗಿ ಅವ್ರು ನೈಟ್ ಎಲ್ಲ ಒಂದು ತಿಂಗಳು ಅಲ್ಲೇ ಮಡಿಕೊಂಡು ವಾಸಾಗಿ ಗುಣವಾಗಿ ಗುಣಮುಖವಾಗಿ ಚೆನ್ನಾಗಿದ್ದಾರೆ. ಅದರಿಂದ ನಾವು ಅಲ್ಲಿಂದ ದೂರ ಸಾಗಿರೋ ಮೈಸೂರು ತಾಲೂಕಿಂದ ಇಲ್ಲಿದೆ. ಇವತ್ತು ಬಂದು ಎರಡನೇ ಬಾರಿ ಬರ್ತಾರೆ. ಇಲ್ಲ ಏನಾಗಿತ್ತು ನಿಮ್ಮ ಮನೆಯವ್ರಿಗೆ? ಈ ಥರ ಆಗ್ಬಿಟ್ಟು ಸರ್ ಬದುಕಲು ಕಷ್ಟ ಸೋಂಕಿತರ ಆಗ್ಬಿಟ್ಟು ಬದುಕಲ್ಲ. ನನಗೆ 1 ತಿಂಗಳು ಫುಲ್ಲು ಅಲ್ಲಿ ಅದೇ ಇದ್ದರೆ ನಮ್ಮ ಮೈಸೂರು ಪಕ್ಕದಲ್ಲಿ ಇಲ್ಲಿ 1 ತಿಂಗಳು ಇವರು ಅವರ ಬಳಿ ಮಡಿಕೊಂಡು ಗುಣ ಮಾಡಿ ನಮ್ಮ ಬಳಿಕೆ ನಮ್ಮ ಕರ್ಕೊಂಡು. ನನ್ನ ಹೆಸರು ರತ್ನ ಅಂತ ಅಂದ್ಬಿಟ್ಟು ಹುಣಸೂರಿಂದ ಬಂದಿರೋದು. ನಾವು ಇವತ್ತು ಫ್ರೆಂಡ್ಸಲ್ಲಿ ಬಂದಿದ್ದು, ನಮಗೆ ಒಳ್ಳೆಯದಾಗ್ತದೆ. ನಿಮಗೆ ದೇವಸ್ಥಾನ ಇರೋದು ಹೇಗೆ ಗೊತ್ತು? ನಾವು ಮೊಬೈಲಲ್ಲಿ ನೋಡ್ಕೊಂಡು ಮೊಬೈಲಲ್ಲಿ ಮತ್ತು ಟಿ ವಿ ನೋಡ್ಕೊಂಡು. ನಿಮ್ಗೇನು ಸಮಸ್ಯೆ ಇತ್ತು? ನಮಗೆ ನಂದು ಸ್ವಲ್ಪ ಕೇಸು, ನನ್ನ ತಮ್ಮನ ಮನೇಲಿ ಕೇಸಾಗಿ ಮತ್ತೊಂದು ಮನೇಲಿ ಅದು ಆಗಿದ್ದಿಲ್ಲ. ಎಲ್ಲ ದೇವರು ಎಲ್ಲ ಕೇಳ್ಕೊಂಡು ಬಂದು ಎಲ್ಲೂ ಆಗಲಿಲ್ಲ. ಇಲ್ಲಿ ಬಂದು ಪರವಾಗಿಲ್ಲ, ಒಳ್ಳೆಯದಾಗ್ತದೆ. ನನಗೆ ಅಂದರೆ ಒಂದು ಸ್ವಲ್ಪ ನಮ್ಮ ಉಳಿಮೆಯ ಮತ್ತು ಅವರು ಯಾರು ನಮ್ಮ ಜೊತೆ ಮಾತಾಡ್ತಿದ್ದಿಲ್ಲ ಸರಿಯಾಗಿ. ಈಗೆಲ್ಲ ಮಾತಾಡ್ತಾರೆ. ನಮ್ಮ ಮಗಳು, ಅಳಿಯ ಎಲ್ಲ ಚೆನ್ನಾಗಿದೆ. ಫ್ಯಾಮಿಲಿ ಇಲ್ಲಿಗೆ ಬಂದಮೇಲೆ ನಿಮಗೆ ಎಲ್ಲ ಒಳ್ಳೆಯದಾಗೈತೆ. ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಒಳ್ಳೆಯದಾಗ್ತದೆ. ಆ ತಾಯಿ ನಮ್ಮವ್ವ ಎಲ್ಲನೂ ನಡೆಸ್ಕೊಡ್ತಾಯಿತ್ತು. ಜನಗಳಿಗೆ ಏನು ಹೇಳ್ತೀರಾ? ನಮ್ಮ ಅಪ್ಪನ ಮನೆ ಅವ್ರು ತಂದು ಕೊಟ್ಟ ಎಲ್ಲೇ ನಮ್ಗೆ ದುಡಿಯೋದು. ನಾವು ಅವ್ರದ್ದು ಏನಿದ್ದು ನಾವು ನೋಡ್ಬಿಟ್ಟು ತಾಯಿ ನಮ್ಗೆ ಏನು ತೋರಿಸ್ತಾರೋ ಅದನ್ನೇ ಹೇಳ್ತಾ ಇದ್ದೀವಿ. ಇಲ್ಲಿ ತಡವ ಮುಖಾಂತರ ಪರಿಹಾರ ಇರುತ್ತೆ, ಇಮ್ಮೆಣ್ಣು ಮುಖಾಂತರ ಪರಿಹಾರ ಇರುತ್ತೆ. ತಾಯಿ ಭಂಡಾರ ನೀರಲ್ಲಿ ಇದು ಸೋಕಾದವ್ರಿಗೆ, ಚರ್ಮ ಕಾಯಿಲಿರೋರಿಗೆ, ಇಲ್ಲ ಒಂದು ಯಾವುದು ಜೀವದಲ್ಲಿ ನೋವಿರೋರಿಗೆ ಆ ತಾಯಿ ನೀರು ಹಾಕಿ ಅವ್ರ ತಾಯಿನ ವಿಗ್ರಹ ಕೊಟ್ಟು ಅವಳನ್ನ 3 ರೌಂಡ್ ಸುತ್ತಿಸ್ಕೊಬಂದು ಇಲ್ಲಿ ತಾಯಿನ ತೀರ್ಥಾಕ್ತೀವಿ ನಾವು. ಇದು ನಮಗೆ ಸ್ವಾಮಿ ಮೂಲತಃ ಅಂದರೆ ನಮಗೆ ಎಲ್ಲ ನಮ್ಗೆ ಸಿಕ್ಕಂದ್ರೆ ನಮ್ಗೆ ಗುರುಗಳ ಸ್ಥಾನದಲ್ಲೂ ನಮ್ಮ ಹಿರಿಕರು ಕಳಿಸ್ಕೊಟ್ಟಿದ್ದು. ಅದನ್ನು ನಾವು ಅದೇ ಥರ ನಾವು ಏನು ಮೂಲತಃದಿಂದ ನಾವು ಹಿಂದೆ ಬಂದಿದ್ದೆ ಅದೇ ಥರ ನಡೆಸ್ಕೊಳ್ತಾಯಿದ್ವಿ ನಾವು. ಗುರುಗಳಿಗೆ ಸಾಕಷ್ಟು ಜನ ನಾವು ಬೆಳಗ್ಗೆಯಿಂದ ನೋಡ್ತಾ ಇದ್ವಿ, ಸಾಕಷ್ಟು ಜನ ಬಂದು ಅವ್ರ ಕಷ್ಟಗಳನ್ನ ಹೇಳ್ಕೊಂಡ್ರು. ಎಷ್ಟು ಜನ ನಮಗೆ ಒಳ್ಳೇದಾಗಿದೆ ಇಲ್ಲಿ ಬಂದಮೇಲೆ ಅಂತ ಹೇಳ್ತಾಯಿದ್ರು. ಸೊ ಇದು ದಿನೇ ಭಕ್ತಾದಿಗಳ ಸಂಖ್ಯೆ ಹೆಂಗಿದೆ? ಜನಕ್ಕೆ ಸಂಖ್ಯೆ ಈಗ ನೀವು ಒಬ್ಬರಿಗೆ ಒಳ್ಳೇದಾಗ್ತಾನೆ ಆಯ್ತಂದ್ರೆ ಅವ್ರು ಇನ್ನೊಂದು ಜೊತೆ 4 ಜನ ಕರ್ಕೊಬರ್ತಾರೆ. ಅವ್ರಿಗೆ ಇನ್ನೊಬ್ರು ಒಳ್ಳೇದಾಯ್ತಂದ್ರೆ ಅವ್ರು ಒಂದು 10 ಜನ ಕರ್ಕೊಬರ್ತಾರೆ. ಹಿಂಗೆ ಅವ್ರು ಕರ್ಕೊಬರ್ತಾ ಇರ್ತಾರೆ ಹೊತ್ತು ಜನನ.
ಆಮೇಲೆ ನಮಗೆ ಏನಿದ್ರು ಅವ್ರಿಗೆ ಹೇಳ್ತಾ ಇರ್ತೀವಿ ಹೊರ್ತು ಇಲ್ಲಿ ಯಾವುದೂ ದುಡ್ಡು ಹಣ ಕೇಳೋಕೆ ಹೋಗಲ್ಲ. ಅವ್ರು ಕೊಟ್ಟ 100 ರೂಪಾಯಿ ಶಾಸ್ತ್ರ ತಡೆ ಹೊಡೆಯೋಕೆ 200 ರೂಪಾಯಿ ಅಂತ ನಾವು ಮಾಡಿರ್ತೀವಿ. ಅದು ಬಿಟ್ಟರೆ ಯಾಕಂದ್ರೆ ನಾವೇ ಕಾಯಿ ಕುಡಿಕೆ ಪ್ರತಿಯೊಂದು ನಮ್ಮದಲ್ಲೇ ಕೊಡ್ತಾ ಇರ್ತೀವಿ ತಡೆ ಹೊಡೆಯೋರ್ಗು. ಇಲ್ಲಿ ತಾಯಿ ಬಂಡವಾಳ ಹೊಡಿಸ್ಬಿಟ್ಟು ಬೇರೆದಕ್ಕೆ ಹೋಗಲ್ಲ. ಅವ್ರು ಕೊಟ್ಟಂಥ ಕಾಣಕ ಅವ್ರಿಗೆ ಕೊಟ್ಟರೆ ಅಮ್ಮನ ಕಾಣಕ ಕೊಟ್ಟರೆ ಇಸ್ಕೊತೀವಿ. ಇಲ್ಲವ ಅವ್ರ ಸುತ್ತಕ್ಕೆ ಮಾತ್ರ ನಾವು ಹಂಗೆ ಪರಿಹಾರ ಮಾಡ್ಕೊಡ್ತಾ ಇರ್ತೀವಿ ನಾವು.